ನಮಸ್ಕಾರ. ನಾನು ಆರ್ ಚಂದ್ರಮೌಳೀಶ್ವರನ್, ಚೆನ್ನೈನ ಡ್ಲಾಗ್ ಟೆಕ್ನಾಲಜೀಸ್ನಿಂದ. ಈಗ ನಾವು 12 ಲೀಟರ್ ಲಾಮ್ಸಿಡಿ ಸಂಕಲನ ನೀರಿನ ಮಿಶ್ರಣವನ್ನು ತಯಾರಿಸುವುದು ಹೇಗೆ ಎಂದು ನೋಡೋಣ. ಮೊದಲು ಸಂಪೂರ್ಣ ಖಾಲಿ ಬಕೆಟ್ನಲ್ಲಿ 12 ಲೀಟರ್ ನೀರನ್ನು ತೆಗೆದುಕೊಳ್ಳಿ. ಈ ಲಾಮ್ಸಿಡಿ ಬಾಟಲಿಯನ್ನು ಒಮ್ಮೆ ಅಲ್ಲಾಡಿಸಿ. ಕೇವಲ 9.6 ಮಿಲಿಯ ಲಾಮ್ಸಿಡಿಯನ್ನು ಸಣ್ಣ ಅಳತೆಯ ಕಪ್ನಲ್ಲಿ ತೆಗೆದುಕೊಳ್ಳಿ. ಕೇವಲ 9.6 ಮಿಲಿ ತೆಗೆದುಕೊಳ್ಳಿ. ಕೇವಲ 9.6 ಮಿಲಿ ಅಥವಾ 10 ಮಿಲಿ ತೆಗೆದುಕೊಳ್ಳಿ. 12 ಲೀಟರ್ ನೀರಿಗೆ ಹೆಚ್ಚು ತೆಗೆದುಕೊಳ್ಳಬೇಡಿ. ಈ 9.6 ಮಿಲಿ ಲಾಮ್ಸಿಡಿಯನ್ನು 12 ಲೀಟರ್ ನೀರಿನೊಂದಿಗೆ ಸೇರಿಸಿ. ಲಾಮ್ಸಿಡಿ ಬಾಟಲ್ ಕ್ಯಾಪ್ ಅನ್ನು ಮುಚ್ಚಿ. ಬಾಟಲಿ ಮತ್ತು ಅಳತೆ ಕಪ್ ಅನ್ನು ದೂರವಿಡಿ, ಏಕೆಂದರೆ ಬಾಟಲಿಯ ಒಳಗೆ ಅಥವಾ ಅಳತೆಯ ಕಪ್ ಒಳಗೆ ನೀರು ಮುಟ್ಟಬಾರದು. ಬಕೆಟ್ನಲ್ಲಿರುವ 12 ಲೀಟರ್ ನೀರನ್ನು ಕೈಯಿಂದ 2 ಬಾರಿ ಮಿಶ್ರಣ ಮಾಡಿ. 2 ಬಾರಿ ಹೆಚ್ಚು ಮಿಶ್ರಣ ಮಾಡಬೇಡಿ. ಅಷ್ಟೇ. ಈಗ 12 ಲೀಟರ್ ಲಾಮ್ಸಿಡಿ ವಾಟರ್ ಮಿಶ್ರಣ ಸಿದ್ಧವಾಗಿದೆ. ಈ 12 ಲೀಟರ್ ಮಿಶ್ರಣವನ್ನು ಸ್ಪ್ರೇ ಟ್ಯಾಂಕ್ಗೆ ಸುರಿಯಿರಿ ಮತ್ತು ಸುಮಾರು 5280 ಚದರ ಅಡಿಗಳಲ್ಲಿ ಬೆಳೆಗಳಿಗೆ ಸಿಂಪಡಿಸಿ. ಅಥವಾ ಈ 12 ಲೀಟರ್ ಅನ್ನು ಮರಗಳ ಬೇರುಗಳಲ್ಲಿ ಸುರಿಯಿರಿ. ಈ ಉಲ್ಟಾ ನಂತರ 10 ಸೆಕೆಂಡುಗಳ ಕಾಲ ಬಕೆಟ್ ತಲೆಕೆಳಗಾಗಿ ಅದನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ. ಮತ್ತೆ 12 ಲೀಟರ್ ನೀರನ್ನು ತೆಗೆದುಕೊಂಡು 9.6 ಮಿಲಿ ಲಾಮ್ಸಿಡಿ ಸೇರಿಸಿ ಮತ್ತು ಲಾಮ್ಸಿಡಿ ನೀರಿನ ಮಿಶ್ರಣವನ್ನು ತಯಾರಿಸಿ ಮತ್ತು ಸಿಂಪಡಿಸುವುದನ್ನು ಮುಂದುವರಿಸಿ. ನೀವು ಹಿಂದೆ ಬಳಸಿದ ಕೀಟನಾಶಕ ಸಿಂಪಡಿಸುವ ತೊಟ್ಟಿಯನ್ನು ಬಳಸುತ್ತಿದ್ದರೆ ಮೊದಲ ಬಾರಿಗೆ ಸಾಕಷ್ಟು ನೀರಿನಿಂದ 4 ಅಥವಾ 5 ಬಾರಿ ಟ್ಯಾಂಕ್ ಅನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ. ಸ್ಪ್ರೇ ಟ್ಯಾಂಕ್ ಒಳಗೆ ಲಾಮ್ಸಿಡಿ ನೀರಿನ ಮಿಶ್ರಣವನ್ನು ತಯಾರಿಸಬೇಡಿ. ಯಾವಾಗಲೂ ಅದನ್ನು ಬಕೆಟ್ನಲ್ಲಿ ಮಾತ್ರ ತಯಾರಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.